ನಮಸ್ಕಾರ. ನಾವು ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರಿಂದ ಬಂದಿದ್ದೀವಿ. ನಾನು ಡಾಕ್ಟರ್ ವಿನುರಾಜ್ ಅಂತ, ಬೆನ್ನು ಮೂಳೆ ತಜ್ಞ. ಸ್ಪೆಸಿಫಿಕ್ ಆಗಿ ಬರೇ ಬೆನ್ನು ಮೂಳೆಯಲ್ಲಿ ಇರುವಂಥ ತೊಂದರೆಗಳು, ಕತ್ತಿನಿಂದ ಹಿಡಿದು ಸೊಂಟದವರೆಗೂ ಏನು ತೊಂದರೆ ಬರುತ್ತೆ ಅದನ್ನು ನಾವು ಟ್ರೀಟ್ ಮಾಡ್ತೀನಿ. ಮಕ್ಕಳಲ್ಲಿ ಬರುವಂಥ ಬೆನ್ನು ಮೂಳೆ ವಕ್ರ ಆಗಿ ಇರುವಂಥ ತೊಂದರೆ, ಆ ತೊಂದರೆಗಳಲ್ಲಾಗಲಿ ಅಥವಾ ಇನ್ಫೆಕ್ಷನ್ ಇರ್ಬೋದು, ಕೆಲವು ಸಾರಿ ಏನಾದ್ರು ಫ್ರ್ಯಾಕ್ಚರ್ ಆಗಿರುತ್ತೆ ಅಥವಾ ಕ್ಯಾನ್ಸರ್ ಬಂದಿರುವಂಥದ್ದು, TB ಬರುತ್ತೆ. ಆ ರೀತಿ ಬರೋ ತೊಂದರೆಗಳನ್ನೆಲ್ಲ ನಾವು ನಮ್ಮ ಆಸ್ಪತ್ರೆಯಲ್ಲಿ ಇದರ ಚಿಕಿತ್ಸೆ ಕೊಡ್ತೀವಿ. ನಮ್ಮಲ್ಲಿ ವರ್ಲ್ಡ್ಸ್ ಬೆಸ್ಟ್ ಕ್ವಾಲಿಟಿ ಇರುವಂಥ ಮೈಕ್ರೋಸ್ಕೋಪ್ ಇರ್ಬೋದು, ಸಣ್ಣದಾಗಿ ಓಪನ್ ಮಾಡಿ ಆಪರೇಷನ್ ಮಾಡೋಕ್ಕೆ ಇರುವಂಥ ನಮ್ಮಲ್ಲಿ ತಾಕತ್ತಿದೆ. ಜೊತೆಗೆ ನಮ್ಮಲ್ಲಿ ಸ್ಪೈನ್ ರೋಬೋಟ್ ಅಂತ ಉಪಯೋಗಿಸ್ತೀವಿ. ಅದರಿಂದ ನಾವು ಹಾಕುವಂಥ ಸ್ಕ್ರೂ ಏನು ಹಾಕ್ತೀವಿ, ಮಾಡುವಂಥ ಸರ್ಜರಿ ಏನು ಮಾಡ್ತೀವಿ, ಸಣ್ಣ ಓಪನಿಂಗ್ ಮಾಡ್ಕೋತೀವಿ. ಅದರಿಂದ ಪೇಷಂಟ್ಗಳು ಭಾಳ ಬೇಗ ರಿಕವರ್ ಆಗ್ತವೆ. ಕಡಿಮೆ ಟೈಮ್ನಲ್ಲಿ ಅವರು ಗುಣಮುಖರಾಗಿ ಎದ್ದು ಓಡಾಡಿ ಅವ್ರ ಜೀವನ ನಡೆಸೋಕ್ಕೆ ಸಹಾಯ ಆಗುತ್ತೆ. ಅವರು ಒಂದು ಸಾರಿ ಪೇಷಂಟ್ ಬಂದ ನಂತರ ನಮಗೆ ಅವ್ರಿಗೆ ಏನು ತೊಂದರೆ ಆಗ್ತಾ ಇದೆ, ಆಮೇಲೆ ಅದಕ್ಕೆ ಏನು ಚಿಕಿತ್ಸೆ ಕೊಡಬೇಕು ಅನ್ನೋದನ್ನು ನೋಡ್ತೀವಿ. ಕೆಲವೊಂದು ಕಂಡೀಷನ್ನಲ್ಲಿ ನಮ್ಮಲ್ಲಿ ಫಂಡಿಂಗ್ ಇರುತ್ತೆ. ಆ ಫಂಡಿಂಗ್ನ ಉಪಯೋಗಿಸ್ಕೊಂಡು ಮುಖ್ಯವಾಗಿ ಮಕ್ಕಳಲ್ಲಿ ಅವ್ರಿಗೇನಾದ್ರು ತೊಂದರೆ ಇದ್ದರೆ ಅಥವಾ ಬೆನ್ನು ಮೂಳೆ ವಕ್ರವಾಗಿದ್ದರೆ ಅಂಥವರಲ್ಲಿ ನಾವು ಫಂಡಿಂಗ್ ಇರುತ್ತೆ. ಆ ಫಂಡಿಂಗ್ನಲ್ಲಿ ಆದಷ್ಟು ಕಡಿಮೆ ಖರ್ಚಿನಲ್ಲಿ ಅವರಿಗೆ ಬೆಸ್ಟ್ ಕ್ವಾಲಿಟಿ ಟ್ರೀಟ್ಮೆಂಟ್ ಕೊಡುವಂಥ ಸಾಧ್ಯತೆ ಇದೆ. ನಮ್ಮಲ್ಲಿ ಇಲ್ಲಿ ನಮ್ಮ ಮಾರ್ಕೆಟಿಂಗ್ ಅವರು ಗೋಪಾಲ್ ಅಂತ ಇದ್ದಾರೆ, ಮತ್ತೆ ವಿಶಾಲ್ ಅಂತ ಇರ್ತಾರೆ. ಅವರು ನಂಬರ್ ಕೊಡ್ತಾರೆ. ಅವರನ್ನ ಸಂಪರ್ಕ ಮಾಡಿದ್ರೆ ಯಾವಾಗ ಬರ್ಬೋದು, ಎಲ್ಲಿ ಬರಬೇಕು, ಹೇಗೆ ಏನು ಅಂತ ಅವರು ನಿಮಗೆ ಪೂರ್ತಿ ಮಾಹಿತಿ ಕೊಡ್ತಾರೆ. ನಮಸ್ಕಾರ ಗುಲ್ಬರ್ಗ. ನಾನು ಡಾಕ್ಟರ್ ಸುಮನ್ ಬೈರೇಗೌಡ ಅಂತ. ನಾನು ಮೂಳೆ ಮತ್ತೆ ಮಾಂಸದ ಕ್ಯಾನ್ಸರ್ ಸ್ಪೆಷಲಿಸ್ಟ್, ನಾರಾಯಣ ಹೆಲ್ತ್ ಸಿಟಿ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡುವಂಥದ್ದು. ಇವತ್ತು ಮೂಳೆ ಮತ್ತು ಮಾಂಸದ ಕ್ಯಾನ್ಸರ್ನ ಅರಿವಿಗಾಗಿ ತಿಳಿಸ್ಕೊಡೋದಕ್ಕೆ ನಾವು ಗುಲ್ಬರ್ಗಾಗೆ ಬಂದಿದ್ದೀವಿ. ಈ ಕ್ಯಾನ್ಸರ್ಸು ತುಂಬ ರೇರ್, ಬಟ್ ಏನಂತಂದ್ರೆ ಇದು ಚಿಕ್ಕ ಮಕ್ಕಳಲ್ಲಿ ನಾವು ಕಾಣುವಂಥ ಕ್ಯಾನ್ಸರ್ಸು. 10ರಿಂದ 20-25 ವರ್ಷದಲ್ಲಿ ನಾವು ಕಾಣುವಂಥ ಕ್ಯಾನ್ಸರ್. ಬಟ್ ಏನಂತಂದ್ರೆ ಈಗ ಒಂದು 10ರಿಂದ 15 ವರ್ಷ ಹಿಂದೆ ಹೋದ್ರೆ ಈ ಕ್ಯಾನ್ಸರ್ಗಳಿಗೆ ಯಾವುದೇ ಟ್ರೀಟ್ಮೆಂಟ್ ಇರಲಿಲ್ಲ. ಪೇಷಂಟ್ಗೆ ಕೈ ಅಥವಾ ಕಾಲು ತೆಗೆಯುವಂಥ ಟ್ರೀಟ್ಮೆಂಟ್ನ ಮಾಡಬೇಕಿತ್ತು. ಆದರೆ ಇವತ್ತು ನಾವು ಅದನ್ನ ಬೇಗ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿದ್ರೆ 90ರಿಂದ 95% ಜನದಲ್ಲಿ ಸಂಪೂರ್ಣವಾಗಿ ಕೈ ಮತ್ತೆ ಕಾಲನ್ನು ನಾವು ಉಳಿಸ್ಕೋಬಹುದು. ಮತ್ತೆ 60ರಿಂದ 80 ಜನ ಪೇಷಂಟ್ ಅಲ್ಲಿ ಸಂಪೂರ್ಣ ಜೀವನ ನಾವು ಅವ್ರಿಗೆ ವಾಪಸ್ ನಾರ್ಮಲ್ ಆಗಿ ಕೊಡ್ಬೋದು. ಮೇನ್ ಏನು ಅಂತಂದ್ರೆ ಈ ಅರಿವು ಜನಗಳಿಗೆ ಇಲ್ಲ. ಸೊ ಅದಕ್ಕೋಸ್ಕರ ನಾವು ನಿಮ್ಮ ಮೀಡಿಯಾ ಮೂಲಕ ಜನಗಳಿಗೆ ನಾವು ಇದನ್ನ ರೀಚ್ ಆಗುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೀವಿ. ಮತ್ತೆ ನಿಮ್ಗೆ ಅನ್ಸ್ಬೋದು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ತುಂಬಾ ಖರ್ಚಾಗುತ್ತೆ, ಬೆಂಗಳೂರಿಗೆಲ್ಲ ಬಂದ್ರೆ ಟ್ರೀಟ್ಮೆಂಟ್ ನಮ್ಮ ಕೈಲಿ ಆಗುತ್ತಾ ಅಂತ. ಆದರೆ ಇಡೀ ಕರ್ನಾಟಕಕ್ಕೆ ಮೇಜರ್ ಕಾರ್ಪೊರೇಟ್ ಹಾಸ್ಪಿಟಲ್ ಅಲ್ಲಿ ಈ ಗೌರ್ಮೆಂಟ್ಸ್ ಸ್ಕೀಮ್ಗಳ ಸಹಾಯದಿಂದ ಟ್ರೀಟ್ಮೆಂಟ್ ಮಾಡೋದ್ರಲ್ಲಿ ನಾರಾಯಣ ಎತ್ತಿದ ಕೈ. ನಾವು ಇಲ್ಲಿ ಆಲ್ಮೋಸ್ಟ್ ನಮ್ಮ ಎಲ್ಲ ಪೀಡಿಯಾಟ್ರಿಕ್ ಕ್ಯಾನ್ಸರ್ ಪೇಷಂಟ್ಸ್ಗೆ ಗೌರ್ಮೆಂಟ್ ಸಹಾಯದಿಂದ ಮತ್ತೆ NGO ಸಹಾಯದಿಂದ ಮತ್ತೆ ಫೌಂಡೇಶನ್ಗಳ ಸಹಾಯದಿಂದ ಆಲ್ಮೋಸ್ಟ್ ಏನು ಹೊರಗಡೆ ವೆಸ್ಟರ್ನ್ ಕಂಟ್ರೀಸ್ US ಮತ್ತೆ UK ಏನು ಟ್ರೀಟ್ಮೆಂಟ್ ಆಗ್ತದೆ ಅದೇ ತರ ಟ್ರೀಟ್ಮೆಂಟ್ನ ನಾವು ಆಲ್ಮೋಸ್ಟ್ ಪೇಷಂಟ್ಗೆ ನಾವು 80-90% ಭಾಗ ನಾವು ಅದನ್ನ ಫ್ರೀ ಮಾಡಿ ಟ್ರೀಟ್ಮೆಂಟ್ನ ಮಾಡುವಂಥ ಸಹಾಯ ನಮ್ಮ ಹತ್ರ ಇದೆ. ಸೊ ಇವರು ಸೋಮ್ಲಿಂಗ್ ಅಂತ ನಮ್ಮ ಪೇಷಂಟು. ಇವ್ರಿಗೆ ಒಂದು ಇವಿಂಗ್ ಸಾರ್ಕೋಮಾ ಅನ್ನುವಂಥ ಕ್ಯಾನ್ಸರ್ ತಮ್ಮ ಶೋಲ್ಡರ್ ಭುಜದ ಮೂಳೆಯನ್ನು ತಿಂದುಬಿಟ್ಟಿತ್ತು. ಅವ್ರಿಗೆ ನಾವು ಕೀಮೋಥೆರಪಿ ಕೊಟ್ಟು ಕೈ ಉಳಿಸುವಂಥ ಸರ್ಜರಿನ ಮಾಡಿ ವಾಪಸ್ಸು ಕೀಮೋಥೆರಪಿನ ನಾವು ಕೊಟ್ಟಿದ್ದೀವಿ. ಈಗ ಟ್ರೀಟ್ಮೆಂಟ್ ಆಗಿ ಆಲ್ಮೋಸ್ಟ್ 1 ವರ್ಷ ಆಗಿದೆ. ಇವರು ಗುಲ್ಬರ್ಗದವರೇ. ಸೊ ಇದೇ ತರ ನಾವು ಇಲ್ಲಿರೋ ಗುಲ್ಬರ್ಗಾದಲ್ಲಿರೋ ಮತ್ತೆ ಅಕ್ಕಪಕ್ಕ ನಮ್ಮ ನಾರ್ತ್ ಕರ್ನಾಟಕದಲ್ಲಿರೋ ಪೇಷಂಟ್ಸ್ ಈ ಮಾಹಿತಿಯನ್ನ ರೀಚ್ ಮಾಡಿ ಈ ಕ್ಯಾನ್ಸರ್ಗಳನ್ನ ನಾವು ಗುಣಪಡಿಸ್ಬೋದು ಮತ್ತೆ ಟ್ರೀಟ್ಮೆಂಟ್ ಆಗ್ಬೋದು. ಮತ್ತೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿ ನಾವು ಟ್ರೀಟ್ಮೆಂಟ್ ಮಾಡಬಹುದು ಅನ್ನೋ ಒಂದು ಹೇಳೋ ಕಾರಣಕ್ಕೋಸ್ಕರ ನಾವು ಇವತ್ತು ಈ ಪ್ರೋಗ್ರಾಮ್ನ ಹಮ್ಮಿಕೊಂಡಿರೋದು. ಸೊ ತಮ್ಮ ಮೂಲಕ ಅದು ರೀಚ್ ಆಯ್ತು ಅಂದ್ರೆ ನಮ್ಮ ಪ್ರೋಗ್ರಾಮ್ ಸಕ್ಸಸ್ ಆಯ್ತು ಅಂತ ಅನ್ಕೊಳ್ತೀವಿ. ಮೂಳೆ ಕ್ಯಾನ್ಸರ್ಗಳಿಗೆ ಕಾಸಸ್ ಏನೂ ಇಲ್ಲ, ಬಟ್ ಅನ್ಫಾರ್ಚುನೇಟ್ಲಿ ಇದು ಫ್ಯಾಮಿಲಿಲಿ ಬರುವಂತ ಗೆಡ್ಡೆ ಅಲ್ಲ. ಕಾರಣ ಇನ್ನೂ ರಿಸರ್ಚ್ ಲೆವೆಲ್ ಅಲ್ಲಿ ಇದೆ. ಬಟ್ ಯಾವುದೇ ಏನು ಅಭ್ಯಾಸ ಇಲ್ದೇನೆ, ಏನು ಕೆಟ್ಟ ಅಭ್ಯಾಸ ಇಲ್ದೇನೆ ಮಕ್ಕಳಲ್ಲಿ ಆಗುವಂತ ಕ್ಯಾನ್ಸರ್ ಅದು ತುಂಬಾ ಬೇಜಾರಾಗುತ್ತೆ ಅದು ಕೇಳಿದ್ರೆ. ಬಟ್ ಏನಂತಂದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಇದೆ. ಬೇಗ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿದ್ರೆ ಬೇಗ ಗುಣ ಆಗುತ್ತೆ. ಒಂದು ಸಿಂಪಲ್ ಎಕ್ಸ್ರೇ ಮಾಡಿಸಿದ್ರೆ ನಮ್ಗೆ ಅದು ಗೆಡ್ಡೆ ಕಾಣಿಸ್ಕೊಳ್ಳುತ್ತೆ. ಈಗ ನಮ್ಮ ಮಗನಿಗೆ ಫುಲ್ ಓಕೆ ಆಗೈತ್ರಿ ಸರ್. ಎಲ್ಲ ಟ್ರೀಟ್ಮೆಂಟ್ ಮಾಡಿ 1 ವರ್ಷ ತನ ನಾವು ಬೆಂಗಳೂರಲ್ಲಿ ಇದ್ದು ಟ್ರೀಟ್ಮೆಂಟ್ ಮಾಡ್ರಿ ಸರ್ ರೀ. ಎಲ್ಲ ನಮ್ಮ ಮಗ ಓಕೆ ಮಾಡಿ ಈಗೆಲ್ಲ ಓಕೆ ಸರಿಯಾಗಿದ್ದಾನೆ ಸರ್. 1 ವರ್ಷನ ಹೊರಗಿದ್ದೇವೆ ರೀ. 1 ವರ್ಷ ಇದ್ದು ಟ್ರೀಟ್ಮೆಂಟ್ ಮಾಡಿ ನಮ್ಮ ಮಗನಿಗೆ ಉಳಿಸ್ಕೊಂಡು ಬಂದಿದೆ ಸರ್. ನಾರಾಯಣ ಟ್ರೀಟ್ಮೆಂಟ್ ಈಗ ನಂಬರ್ 1 ಟ್ರೀಟ್ಮೆಂಟ್ ನಮ್ಮ ಸರ್. ನಮ್ಮ ರಾತ್ರಿ ಬೆಳಗ ನಮ್ದು ಸದಾ ಸೇವೆ ಮಾಡ್ಯಾರ ನಮ್ಮ ಮಗನಿಗೆ ರೀ. ಸಾಲ್ಟ್ರ್
ಇದ್ದಾಗ ಬ್ರೇಕ್ ಆಗಿತ್ತು ಸರ್ ಶೋಲ್ಡ್ರ್ ಬ್ರೇಕ್ ಆಗೋಣ ಇದ್ರೆ ಇಲ್ಲಿ ಲೋಕಲ್ ತೋರಿಸಿದಾಗ ನಾರ್ಮಲ್ ಆಗಿ ತೋರಿಸಿದ್ದೆವು ಅದು ಒಂದು ತಿಂಗಳಾದರೂ ಟ್ರೀಟ್ಮೆಂಟ್ ಆಗಿ ರಿಪೇರ್ ಆಗಲಿಲ್ಲ ಅಂದ್ರೆ ಇಲ್ಲಿ KBN ಹಾಸ್ಪಿಟಲ್ ಹೋಗಿದ್ದಾರೆ ಶಾ ಸರ್ ಅವ್ರಿಗೆ ಭೇಟಿಯಾಗಿದ್ರು ಅವರಂದ್ರು ಸ್ಕ್ಯಾನ್ ಮಾಡ್ಬೇಕಾದ್ರೆ ಸ್ಕ್ಯಾನ್ ಮಾಡಿದ್ರು ಮುಂದೆ ಒಂದು ಲಿಕ್ವಿಡ್ ಇದು ಮಾಡ್ತಾರಲ್ರಿ ಟೆಸ್ಟ್ ಅದು ಮಾಡ್ಬೇಕಾದಂದ್ರು ಡೌಟ್ ಮ್ಯಾಗ ಬರ್ಲತ್ತಂದ್ರು ಆ ಡೌಟ್ ಮ್ಯಾಗ ಚೆಕ್ ಮಾಡಿದ್ರು ಅದು ಕ್ಯಾನ್ಸರ್ ಇರ್ಬೋದು ಇಮಿಡಿಯೇಟ್ಲಿ ಕಿಡ್ನಿ ಹೋರ್ ಅಂತ ಹೇಳಿ ನಾವು ಅಲ್ಲಿ ಹೋಗಿ ಬಂದು ಅಲ್ಲಿಂದ ಏನಾದ್ರು ಟ್ರೀಟ್ ನಮ್ಮ ಹತ್ರ ಸರಿ ಆಗಂಗಿಲ್ಲ ಬೆಂಗಳೂರು ನಾರಾಯಣಕ್ಕೆ ಹೋರಂತ ರೆಫರ್ ಮಾಡಿದ್ರು ನಾವು ಅಲ್ಲಿ ಹೋಗಿ ಸರಿಗೆ ಮೀಟ್ ಆಗಿರ್ತೀವಿ ಸರಿಗೆ ಮೀಟ್ ಆಗಿದ್ರು ಸರ್ ಅವರು ಪರ್ಫೆಕ್ಟ್ ಆಗಿ ಎಲ್ಲ ಟೆಸ್ಟ್ ಮಾಡಿಸಿ ಇಮಿಡಿಯೇಟ್ಲಿ ಅವತ್ತೇ ಅಡ್ಮಿಟ್ ಮಾಡ್ಕೊಂಡು ನಾನು ಕಂಟಿನ್ಯೂ ಅವತ್ತು ಸಾಯಂಕಾಲನೇ ಟ್ರೀಟ್ಮೆಂಟ್ ಚಾಲೂ ಮಾಡಿದ್ರು ಮುಂದೆ ಒಂದು 15 ತಿಂಗಳ ಬಳಿಕ ಆಪರೇಷನ್ ಮಾಡಿ ಮತ್ತೆ ಮುಂದೆ ಕಂಟಿನ್ಯೂ ಕೀಮೋಥೆರಪಿ ಕೊಟ್ಟು ಒಂದು ಕ್ರೌಡ್ ಒಂದು 9 ತಿಂಗಳ 1 ವರ್ಷ ಅಲ್ಲೇ ಇದ್ದರು ಫುಲ್ ಕ್ಯೂರ್ ಆಗಿ ಬಂದಲ್ಲಿ ಆರಾಮಾಗಿ ಓಕೆ ಸರ್